Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಐ ಹೋಪ್ ನೀವು ಈ ಒಂದು ಹೆಸರನ್ನ ಕೇಳಿರ್ತೀರಾ, ಇಸ್ರೋ ಆಯ್ತಾ. ನಮ್ಮ ಪ್ರೀತಿಯ ಬೆಂಗಳೂರಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಈ ಒಂದು ಮಹಾ ಸಂಸ್ಥೆಯಲ್ಲಿ, ಕೇಂದ್ರ ಸರ್ಕಾರದ ಒಂದು ಮಹಾ ಸಂಸ್ಥೆಯಲ್ಲಿ 224 ವೇಕೆನ್ಸೀಸ್ ಗಳಿಗೆ ನೋಟಿಫಿಕೇಶನ್ ಆಗಿದೆ. ನೋಡ್ತಾ ಇರಬಹುದು, ಅಫಿಷಿಯಲ್ ನೋಟಿಫಿಕೇಶನ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇವೆ. SSLC ಇಂದ ಹಿಡ್ಕೊಂಡು ಆಯ್ತಾ, ನೀವು ಇವನ್ SSLC ಪಾಸ್ ಆದಂತಹ ಅಭ್ಯರ್ಥಿಗಳಿಂದ ಹಿಡ್ಕೊಂಡು ಡಿಗ್ರಿ ಹಾಗೆ ಡಬಲ್ ಡಿಗ್ರಿ ಓದಿದಂತಹ ಅಭ್ಯರ್ಥಿಗಳು ಸಹ ಈ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಬಹುದು ಈ ಒಂದು ಮಹಾಸಂಸ್ಥೆಯಲ್ಲಿ, ಇಸ್ರೋದಲ್ಲಿ. ಸೊ ಯಾವ ರೀತಿಯ ಹುದ್ದೆಗಳು ಇದಾವೆ, ಹಾಗೆ ಯಾವ ರೀತಿಯ ಒಂದು ನೇಮಕಾತಿ ಅಧಿಸೂಚನೆಯನ್ನ ಇವರು ಹೊರಡಿಸಿದ್ದಾರೆ, ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಬೇಕಾಗುತ್ತೆ, ಏಜ್ ಕ್ರೈಟೇರಿಯಾಗಳೇನು, ಸೊ ಇವೆಲ್ಲದ್ರ ಬಗ್ಗೆ ಆಕ್ಚುಲ್ ಆಗಿ ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಆಯ್ತಾ. ಕೇಂದ್ರ ಸರ್ಕಾರದ ಹುದ್ದೆಯನ್ನ ಪಡಿಬೇಕು ಅಂತ ಯಾರ್ಯಾರು ಏಮ್ ಇಟ್ಕೊಂಡಿದ್ದೀರಾ, ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಬಿಕಾಸ್ ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲೇ ನಿಮ್ಮ ಪೋಸ್ಟಿಂಗ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರ ಸರ್ಕಾರದ ಹುದ್ದೆಗಳ ಮಾಹಿತಿಯ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ ಫ್ರೆಂಡ್ಸ್, ನೋಡ್ತಾ ಇರಬಹುದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಭಾರತ ಸರ್ಕಾರದ ಏನು ಒಂದು ಸಂಸ್ಥೆ ಇದೆ ಸರ್ನ, ಏನು ರಾಕೆಟ್ ಆಗಿರ್ಬೋದು, ಸ್ಯಾಟಲೈಟ್ಸ್ ಗಳಾಗಿರ್ಬೋದು, ಇತ್ತೀಚೆಗೆ ಆಯ್ತಾ ಈ ಒಂದು ವಿಕ್ರಮ್ ಲ್ಯಾಂಡರ್, ಆ ಎಲ್ಲ ಏನು ಉಪಗ್ರಹಗಳನ್ನ ಹಾರಿಸುವಂತಹ ಕೆಲಸ ಏನ್ ಮಾಡುತ್ತೆ ಕಾಲದಿಂದ ಕಾಲಕ್ಕೆ. ಸೊ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಈ ಒಂದು ಮಹಾ ಸಂಸ್ಥೆಯಲ್ಲಿ ನೋಟಿಫಿಕೇಶನ್ ಆಗಿದೆ. ಸೊ ಆಯ್ತಾ, ಈ ಒಂದು ಕೇಂದ್ರ ಸರ್ಕಾರದ ನೌಕರಿ ಪಡಿಬೇಕು ಅನ್ನುವಂತಹ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶನೇ. ನೋಡಿ, ಪೋಸ್ಟಿಂಗ್ ಎಲ್ಲಿರುತ್ತೆ ನಿಮ್ದು, ಬೆಂಗಳೂರಿನಲ್ಲೇ ಇರುತ್ತೆ ಆಯ್ತಾ, ನಮ್ಮ ರಾಜ್ಯದಲ್ಲೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಆಪರ್ಚುನಿಟಿಯನ್ನ ಸರಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಕೆಲವೊಂದು ಹುದ್ದೆಗಳಿದಾವೆ, ನೋಡ್ತಾ ಇರಬಹುದು. ಹೆವಿ ವೆಹಿಕಲ್ ಡ್ರೈವರ್, ಸೊ ಟೋಟಲ್ ಆಗಿ 2 ವೇಕೆನ್ಸೀಸ್ ಗಳಿದಾವೆ. SSLC ಆಗಿರಬೇಕು, ಜೊತೆಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಈ ಒಂದು ಹೆವಿ ಡ್ರೈವಿಂಗ್ ಮಾಡ್ಬಿಟ್ಟು ಆಯ್ತಾ, ಪ್ರತಿಷ್ಠಿತ ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಅಂತ ಹೇಳಿದ್ದಾರೆ. ಸೊ 18 ರಿಂದ 35 ಏಜ್ ಏನು ಅಭ್ಯರ್ಥಿಗಳಿದ್ದೀರಾ, ಸೊ ನೀವೆಲ್ಲರೂ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಲೈಟ್ ವೆಹಿಕಲ್ ಡ್ರೈವರ್ 6 ವೇಕೆನ್ಸೀಸ್ ಗಳಿದಾವೆ. ಸೊ SSLC ಮತ್ತೆ 3 ವರ್ಷದ ಒಂದು ಚಾಲನೆಯ ಅನುಭವವನ್ನ ಹೊಂದಿರಬೇಕು ಇನ್ ಲೈಟ್ ವೆಹಿಕಲ್, 18 ರಿಂದ 35 ವರ್ಷ. ಹಾಗೇನೆ ಕುಕ್ ಅಂತ ಕೇಳಿದ್ದಾರೆ ಆಯ್ತಾ, ಅಡುಗೆ ಮಾಡುವಂತಹ ಅಡುಗೆ ಸಹಾಯಕರು. ಸೊ ಟೋಟಲಿ 4 ವೇಕೆನ್ಸೀಸ್ ಗಳಿದಾವೆ. SSLC ಆಗಿರಬೇಕು, ಜೊತೆಗೆ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು ಹೋಟೆಲ್ ಅಥವಾ ಕ್ಯಾಂಟೀನ್ ಆಯ್ತಾ, ಅಲ್ಲಿ ಅಡಿಗೆ ಅಥವಾ ಕೆಲಸ ಮಾಡ್ಬಿಟ್ಟು ಅಂತ ಹೇಳಿದ್ದಾರೆ. ಅಂಡ್ ಫೈರ್ ಮ್ಯಾನ್ ಸರಿನಾ, ಅಗ್ನಿಶಾಮಕ ಒಬ್ಬ ಸರಿನಾ, ಒಬ್ಬ ಪೇದೆ ಅಂತ ಹೇಳ್ಬೋದು, ಫೈರ್ ಮ್ಯಾನ್. ಸೊ ಟೋಟಲ್ ಆಗಿ ಎಷ್ಟು ವೇಕೆನ್ಸೀಸ್ ಇದಾವೆ, 3 ವೇಕೆನ್ಸೀಸ್ ಗಳಿದಾವೆ. SSLC ಆಗಿರ್ಬೇಕಾಗತ್ತೆ ಸರಿನಾ, ಬರೀ ನೋಡಿ SSLC ಆಗಿದ್ರು ಸಹ ನೀವು ಅರ್ಜಿಯನ್ನ ಹಾಕ್ಬಹುದು. ಏಜ್ ಬಂದು 18 ರಿಂದ 25 ಏಜ್ ಆ ಒಂದು ಸೆಂಟರ್ ಅಲ್ಲಿ ಇರಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಫೈರ್ ಮ್ಯಾನ್ ಏನಿರುತ್ತೆ ಇದಕ್ಕೆ ಫಿಸಿಕಲ್ ಎಕ್ಸಾಮ್ ಸಹ ಇರುತ್ತೆ ಸರಿನಾ, ಅದ್ರ ಬಗ್ಗೆ ಹೇಳ್ತೇವೆ. ಹಾಗೇನೆ ಡ್ರಾಫ್ಟ್ ಮ್ಯಾನ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, 142 ವೇಕೆನ್ಸೀಸ್ ಗಳಿದಾವೆ ನೋಡಿ ಸರಿನಾ. ಸೊ ಇದಕ್ಕೆ ಏನಾಗಿರ್ಬೇಕು ಅಂತ ಹೇಳೋದಾದ್ರೆ SSLC ಯ ಜೊತೆಗೇನೆ ನಿಮಗೆ ITI ನ ಓದ್ಕೊಂಡಿರ್ಬೇಕಾಗತ್ತೆ. ಸೊ 18 ರಿಂದ 35 ಏಜ್ ನ ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಹಾಕ್ಬೋದು ಆಸ್ಪಿರೆಂಟ್ಸ್. ಸೊ ಟೆಕ್ನಿಷಿಯನ್ ಅಂತ ಹೇಳ್ತಾರೆ, ಜೊತೆಗೆ ಡ್ರಾಫ್ಟ್ ಮ್ಯಾನ್, SSLC ಆಗಿರಬೇಕು, ITI ಆಗಿರ್ಬೇಕಾಗತ್ತೆ. ITI ಅಲ್ಲಿ ಏನ್ ಓದಿರ್ಬೇಕು ನಿಮಗೆ ಹೇಳ್ತೇವೆ. ಹಾಗೇನೆ ಲೈಬ್ರರಿ ಅಸಿಸ್ಟೆಂಟ್, ಓಕೆ, ಲೈಬ್ರರಿ ಸಹಾಯಕ, ಗ್ರಂಥ ಸಹಾಯಕರು ಅಂತ ಹೇಳ್ತಾರೆ. 1 ವೇಕೆನ್ಸೀಸ್ ಇದೆ ಬೆಂಗಳೂರಲ್ಲಿ, ಇಸ್ರೋ ಹೆಡ್ ಕ್ವಾರ್ಟರ್ಸ್ ಅಲ್ಲಿ. ಸೊ ಗ್ರಾಜುಯೇಷನ್ ಆಗಿರ್ಬೇಕಾಗತ್ತೆ, ಜೊತೆಗೆ ನಿಮ್ದು ಮಾಸ್ಟರ್ ಡಿಗ್ರಿ ಆಗಿರಬೇಕು ಇನ್ ಲೈಬ್ರರಿ ಸೈನ್ಸ್. ಎಸ್ ಸರ್ನ, ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಮತ್ತೆ ಅದು 18 ರಿಂದ 35 ಏಜ್ ನ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿ. ಇದು ಲೆವೆಲ್ 7 ನ ಹುದ್ದೆ ಆಗಿದೆ ನೋಡಿ, ಲೆವೆಲ್ 7 ಆಯ್ತಾ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಹೋಲಿಸಿದ್ರೆ ಈ ಲೈಕ್ ಆಯ್ತಾ, ಈ ಹೆಡ್ ಮಾಸ್ಟರ್ ವೇಕೆನ್ಸೀಸ್ ಏನಿರುತ್ತೆ ಆಯ್ತಾ, ಆ ರೀತಿಯ ಒಂದು ಗೆಜೆಟೆಡ್ ರೀತಿಯ ಒಂದು ವೇಕೆನ್ಸೀಸ್, ಲೆವೆಲ್ 7 ವೇಕೆನ್ಸೀಸ್ ಇದು. ಹಾಗೇನೆ ಆಸ್ಪಿರೆಂಟ್ಸ್ ಸೈಂಟಿಫಿಕ್ ಅಸಿಸ್ಟೆಂಟ್ 6 ಹುದ್ದೆಗಳಿದಾವೆ. ಗ್ರಾಜುಯೇಷನ್ ಆಗಿರಬೇಕು BSc ಅಲ್ಲಿ. 18 ರಿಂದ 35 ಏಜ್ ನ ಒಳಗಡೆ ಅಭ್ಯರ್ಥಿಗಳು ಇದನ್ನ ಅರ್ಜಿಯನ್ನ ಹಾಕಿ. ಲೆವೆಲ್ 7 ನ ಒನ್ಸ್ ಅಗೇನ್ ಹುದ್ದೆ ಇದು. ಹಾಗೇನೆ ಟೆಕ್ನಿಕಲ್ ಅಸಿಸ್ಟೆಂಟ್ TA ಅಂತ ಹೇಳ್ತಾರೆ, 55 ವೇಕೆನ್ಸೀಸ್ ಗಳಿದಾವೆ. ಡಿಪ್ಲೊಮಾ ಆದಂತ ಅಭ್ಯರ್ಥಿಗಳು ಆಯ್ತಾ. ತುಂಬಾ ಜನ ಆಸ್ಪಿರೆಂಟ್ಸ್ ಗಳು ಕೇಳ್ತಾ ಇರ್ತಾರೆ, ಸರ್ ಡಿಪ್ಲೊಮಾ ಓದಿದ್ದೇವೆ, ಎಲ್ಲಾದ್ರೂ ನೋಟಿಫಿಕೇಶನ್ ಆದ್ರೆ ಹೇಳಿ ಅಂತ ಹೇಳಿ. ನೋಡಿ, ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳು ನೀವೆಲ್ಲರೂ ಟೆಕ್ನಿಕಲ್ ಅಸಿಸ್ಟೆಂಟ್, ಇದು ಸಹ ಲೆವೆಲ್ 7 ನ ಹುದ್ದೆ ಆಗಿದೆ. ಸರಿಯಾಗಿ ಇದನ್ನ ಬಳಸ್ಕೊಳ್ಳಿ. ಹಾಗೆ ಸೈಂಟಿಫಿಕ್ ಅಥವಾ ಇಂಜಿನಿಯರ್ ಅಂತ ಹೇಳ್ತಾ ಇದ್ದಾರೆ, ಸಾರಿ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಅಂತ ಹೇಳ್ತಾ ಇದ್ದಾರೆ. 2 ವೇಕೆನ್ಸೀಸ್ ಗಳಿದಾವೆ. MSc ಆಗಿರ್ಬೇಕಾಗುತ್ತೆ. ರಿಲೆವೆಂಟ್ ಇದರಲ್ಲಿ ಈಕ್ವಲೆಂಟ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್
ರಿಲೆವೆಂಟ್ ಡಿಸಿಪ್ಲೈನ್ ವಿತ್ ಅಗ್ರಿಗೇಟ್ 65% ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೇನೆ ನಿಮ್ಮ ಒಂದು ಸರ್ನ ಈ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, BSc ಅನ್ನ ಓದ್ಕೊಂಡು ಫಸ್ಟ್ ಕ್ಲಾಸ್ ಅಲ್ಲಿ MSc ಅನ್ನ ಓದಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. 18ರಿಂದ 28 ಏಜ್ ನ ಒಳಗಡೆ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಬಹುದು. ಹಾಗೇನೆ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಒನ್ಸ್ ಅಗೇನ್ ಟೋಟಲಿ 3 ವೇಕೆನ್ಸೀಸ್ ಗಳಿದಾವೆ. 18ರಿಂದ 30 ಏಜ್ ನ ಅಭ್ಯರ್ಥಿಗಳು. ಇದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ನ ನೋಡ್ತಾ ಇರಬಹುದು. ME MTech MSc ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳು ನೀವೆಲ್ಲರೂ ಏನ್ ಮಾಡ್ಬೋದು, ಅರ್ಜಿಯನ್ನ ಹಾಕ್ಬೋದು. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಗುತ್ತೆ, 222 ವೇಕೆನ್ಸೀಸ್ಗಳು. ಸೊ ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸರಿನಾ? ನಿಮ್ಗೆಲ್ಲ ಗೊತ್ತಿರುತ್ತೆ, ಇಸ್ರೋ ಆಯ್ತಾ, ಒನ್ ಆಫ್ ದ ವರ್ಲ್ಡ್ಸ್ ಲೀಡಿಂಗ್ ಸ್ಪೇಸ್ ಇನ್ಸ್ಟಿಟ್ಯೂಟ್ ಇದು. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಆಯ್ತಾ, ಕೆಲಸ ಒಂದು ಆಪರ್ಚುನಿಟಿ ಸಿಕ್ತು ಅಂತಂದ್ರೆ ಅದೊಂದು ಅತ್ಯಂತ ಒಳ್ಳೆಯ ಒಂದು ಆಪರ್ಚುನಿಟಿ ಆಗಿರುತ್ತೆ ಎಲ್ಲಾ ಜಾಬಿಗೆ ಹೋಲಿಸೋದಾದ್ರೆ. ಸರಿನಾ? ಅಂಡ್ ಇವರದೇ ಆಗಿರುವಂತಹ ಈ ಸಂಸ್ಥೆಯಲ್ಲಿ ಜಾಬ್ ಪಡೆದ್ರೆ ಆಯ್ತಾ, ಆಲ್ಮೋಸ್ಟ್ ನಿಮಗೆ ಕ್ವಾರ್ಟರ್ಸ್ ಆಗಿರ್ಬೋದು, ಫೆಸಿಲಿಟಿ, ಅವ್ರದೇ ಆಗಿರುವಂತಹ ಮನೆಗಳು, ಶಾಲೆಗಳು, ಪ್ರತಿಯೊಂದು ಒಂದು ಆಯ್ತಾ, ಭಾರತ ಸರ್ಕಾರ ಯಾವುದಕ್ಕೆ ಕಡಿಮೆ ಮಾಡಿದ್ರು ಇಸ್ರೋ ಅಂತಹ ಸಂಸ್ಥೆಗಳಿಗೆ ಆಯ್ತಾ, ತುಂಬಾನೇ ಒಂದು ಕಾಂಟ್ರಿಬ್ಯೂಷನ್ ಕೊಡುವಂತಹ ಸಂಸ್ಥೆಗಳಿಗೆ ಏನ್ ಮಾಡುತ್ತೆ, ಯಾವಾಗ್ಲೂ ಈ ಒಂದು ಸ್ಯಾಲರಿ ಆಗಿರ್ಬೋದು, ಸವಲತ್ತುಗಳಾಗಿರ್ಬೋದು ಕೊಡ್ತಾ ಇರುತ್ತೆ. ಅಂಡ್ ಮೋರ್ ದೆನ್ ಅದೆಲ್ಲವಕ್ಕಿಂತ ಹೆಚ್ಚಾಗಿ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿರುತ್ತೆ ಇದೆಲ್ಲ. ಇಸ್ರೋ ಆಯ್ತಾ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು. ಸರಿನಾ ಫ್ರೆಂಡ್ಸ್? ಸೊ ಹಾಗಾಗಿ ಈ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ಡೀಟೇಲ್ ಆಗಿರುವಂತಹ ಅರ್ಜಿ ಯಾವ ರೀತಿ ಹಾಕಬೇಕು ಅಂತ ಹೇಳೋದಾದ್ರೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಓಪನ್ ಫ್ರಮ್ 27. ಇವತ್ತೆಷ್ಟು, ವಿ ಆರ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ 24. ಸೊ 25, 26, 27 ಇನ್ನೂ 3 ದಿನ ಇದೆ. 1 ಜನವರಿಯಿಂದ ನೀವೇನ್ ಮಾಡ್ಬೋದು, ಅರ್ಜಿಯನ್ನ ಹಾಕ್ಬೋದು. ಸರ್ ಎಲ್ಲಿಂದ ಹಾಕ್ಬೇಕು ಅಂತ ಹೇಳೋದಾದ್ರೆ ನೋಡಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಕರಿಯರ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಇಸ್ರೋ ಹೆಡ್ ಕ್ವಾರ್ಟರ್ಸ್ ಅಂತಿದೆ ನೋಡಿ ಅಲ್ಲಿ. ಸೊ ಇಲ್ಲಿ ನಾವೇನ್ ಓದ್ತಾ ಇದ್ದೇವೆ ಅಡ್ವರ್ಟೈಸ್ಮೆಂಟ್, ಅದು ಡೀಟೇಲ್ ಆಗಿ ಇಲ್ಲಿ ಬರುತ್ತೆ. ಯಾವಾಗ ಬರುತ್ತೆ ಹೇಳಿದಾರಲ್ವಾ, 27ನೇ ತಾರೀಕಿಗೆ ಅಂತ ಹೇಳಿ, ಆವಾಗ ಇಲ್ಲಿ ಪಬ್ಲಿಷ್ ಆಗುತ್ತೆ. ಆವಾಗ ಮತ್ತೊಮ್ಮೆ ನಿಮಗೆ ಇನ್ನೊಮ್ಮೆ ವಿಡಿಯೋ ಮಾಡಿ ತಿಳಿಸ್ತೇವೆ. ಸರಿನಾ? ಪ್ರತಿಯೊಂದು ಈಗ ITI ಅಲ್ಲಿ ಏನೇನ್ ಕೇಳಿದ್ದಾರೆ, ಹಾಗೇನೆ ಡಿಪ್ಲೊಮೋದಲ್ಲಿ ಏನೇನ್ ಕೇಳಿದ್ದಾರೆ, ಹಾಗೇನೆ ಈ ಒಂದು BSc ಅಂತ ಹೇಳಿದ್ದಾರೆ ಗ್ರಾಜುಯೇಷನ್. ಸೊ BSc ಅಲ್ಲಿ ಯಾರ್ಯಾರು ಹಾಕ್ಬೇಕಾಗತ್ತೆ, PCM ಅವ್ರು ಹಾಕ್ಬೇಕಾ, CBZ ಅವ್ರು ಹಾಕ್ಬೇಕಾ, ಸರಿನಾ? ಸೊ ಡೀಟೇಲ್ ಆಗಿರುವಂತದ್ದು ಯಾವಾಗ ಸಿಗುತ್ತೆ ನಿಮಗೆ, ಹಾಗೆ ಕೆಟಗರಿ ವೈಸ್ ಯಾವಾಗ ಸಿಗುತ್ತೆ, 27ನೇ ತಾರೀಕು ಜನವರಿಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಕರಿಯರ್ ಆಪರ್ಚುನಿಟೀಸ್ ಅಲ್ಲಿ ಸಿಗುತ್ತೆ. ಸೊ ಅವಾಗ ನಿಮಗೆ ಇನ್ನೊಮ್ಮೆ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೇವೆ. ನೋಡಿ, ಫೆಬ್ರವರಿ 16ನೇ ತಾರೀಕುವರೆಗೆ ನೀವು ಅರ್ಜಿಯನ್ನ ಹಾಕ್ಬಹುದು. ಬಹಳ ಇಂಪಾರ್ಟೆಂಟ್ ನೋಡಿ. ಸೊ ಹಾಗಾಗಿ ಯಾರ್ಯಾರ್ದು ರಿಸರ್ವೇಶನ್ ಬರುತ್ತೆ, ಏನೆಲ್ಲ ನಿಮ್ಮ ಸರ್ಟಿಫಿಕೇಟ್ ರೆಡಿ ಮಾಡಿಸ್ಬೇಕು, ರೆಡಿ ಮಾಡಿಸ್ಕೊಂಬಿಡಿ. ಇಂಗ್ಲಿಷ್ ಎಲ್ಲ ರೆಡಿ ಮಾಡಿಸಿ. ಹಾಗೆ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 16/2/2024 ಅಂತ ಹೇಳ್ತದೆ. ಸರಿನಾ? ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ರೆಡಿ ಮಾಡಿಕೊಂಡು 27ನೇ ತಾರೀಕಿಂದ ನಿಮ್ಮ ಅರ್ಜಿ ಸ್ಟಾರ್ಟ್ ಆಗುತ್ತೆ. 27ನೇ ತಾರೀಕಿಗೆ ಇನ್ನೊಮ್ಮೆ ನಾವು ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋ, ಯಾವ ರೀತಿ ಅರ್ಜಿ ಹಾಕಬೇಕು, ಪ್ರತಿಯೊಂದನ್ನ ನಿಮಗೆ ತಿಳಿಸ್ತೇವೆ. ಸದ್ಯಕ್ಕೆ ಈ ಎಲ್ಲ ಕ್ವಾಲಿಫಿಕೇಶನ್ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ, ಇಸ್ರೋದಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಹುದ್ದೆಗಳಿಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ವೈಸ್ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಅಪಾಯಿಂಟ್ಮೆಂಟ್ ಗೆ ಸಿಲೆಬಸ್ ಏನೇನಿರುತ್ತೆ, CET ಪ್ಯಾಟರ್ನ್ ಯಾವ ತರ ಇರುತ್ತೆ, ಹಾಗೇನೆ ಯಾವೆಲ್ಲ ಕೆಟಗರಿಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದಾವೆ, ಅವೆಲ್ಲ ಮಾಹಿತಿ ನಮಗೆ ಯಾವಾಗ ಗೊತ್ತಾಗುತ್ತೆ, 27ನೇ ತಾರೀಕಿಗೆ ಗೊತ್ತಾಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಆಯ್ತಾ, ಇದೊಂದು ಒಳ್ಳೆ ಆಪರ್ಚುನಿಟಿ, ಇದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಇವ್ರದ್ದು ಐ ಥಿಂಕ್ ಏನಿರುತ್ತೆ, CBT ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಸರಿನಾ? ಅವೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತ ಪ್ರಯತ್ನ ಈ ಜನವರಿ 27ನೇ ತಾರೀಕಿಗೆ ಏನ್ ಬಿಡ್ತಾರೆ ಆವಾಗ ನಿಮಗೆ ಖಂಡಿತ ನೀಡ್ತೇವೆ ಅಂತ ಹೇಳ್ತಾ, ಸೊ ನೋಡ್ತಾ ಇರಬಹುದು ಗವರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಹಾಗೆ UR ರಾವ್ ಸ್ಯಾಟಲೈಟ್ ಸೆಂಟರ್, URSC ಅಂತ ಹೇಳ್ತಾರೆ. ಹಾಗೆ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್, ಇಷ್ಟು ಟ್ರ್ಯಾಕ್ ಅಂತ ಹೇಳ್ತಾರೆ. ಈ 3 ಆಫೀಸ್ಗಳಲ್ಲಿ ಜಾಬ್ಗಳು ಕನ್ಫರ್ಮ್ ಆಗಿದ್ದಾವೆ. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. ಸರಿನಾ? ಸೊ ಹಾಗಾಗಿ ಕೇಂದ್ರ ಸರ್ಕಾರದ ನೌಕರಿ ಪಡಿಬೇಕಂತ ಏನೇನಿದ್ದೀರಾ, ಸೊ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸೊ ನಿಮ್ಮ ಪ್ರಿಪರೇಷನ್ಗೆ ಏನೆಲ್ಲ ಇನ್ಫಾರ್ಮೇಶನ್ಗಳು ಬೇಕು ಖಂಡಿತವಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಡೀಟೇಲ್ ಆಗಿರುವಂತಹ ಅಡ್ವರ್ಟೈಸ್ಮೆಂಟ್ ಕಾಪಿ ಏನಿದೆ, ಅಂದ್ರೆ ಈ ಎಂಪ್ಲಾಯ್ಮೆಂಟ್ ನ್ಯೂಸ್ ನ ಕಾಪಿ ಏನಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೇವೆ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.